ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬಂದು ನಾವು ಮೀಟ್ ದ ಟೀಮ್ ಅನ್ನೋ ಒಂದು ಕಂಟೆಂಟ್ ಮಾಡೋಣ ಅಂದ್ಕೊಂಡಿದ್ದೀವಿ. ಒಂದು ಸ್ಪೆಷಲ್ ಆಗಿರೋ ಯಾವುದಾದ್ರೂ ಒಂದು ಟೀಮ್ನ ಮೀಟ್ ಮಾಡಿಕೊಂಡು ಅವ್ರದ್ದು ಏನಿದೆ ಅಂದರೆ ಅವ್ರ ಆ್ಯಕ್ಟಿವಿಟೀಸ್ ಏನಿದೆ, ಏನು ವರ್ಕ್ ಮಾಡ್ತಾ ಇದ್ದಾರೆ, ಯಾವುದ್ರಲ್ಲಿ ಸ್ಪೆಷಲೈಸ್ ಆಗಿದ್ದಾರೆ ಅದನ್ನೆಲ್ಲ ತಿಳ್ಕೊಂಡು ಅವ್ರು ಏನು ವರ್ಕ್ ಮಾಡ್ತಿದ್ದಾರೆ, ಅವ್ರ ವರ್ಕ್ ಏನು ಅಂತ ವಿಡಿಯೋ ಮಾಡ್ಕೊಂಬರೋಣ. ಬನ್ನಿ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಮಾತಾಡ್ರೋ, ಮಾತಾಡಿ, ಮಾತಾಡ್ರೋ ಮಾತಾಡ್ರಿ, ಮಾತಾಡ್ರೋ ಮಾತಾಡ್ರಿ. ಹಾಯ್, ಯಾವ ಸೆಕ್ಷನು? ಆಯ್ತು, ಆಮೇಲೆ ಹಾಯ್ ಗೈಸ್. ಹಲೋ. ನಿಮ್ಮದು ಕಾಲೇಜ್ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದ್ರಿ? ಇವಾಗ ಹೇಗೆ ಅನಿಸ್ತಾ ಇದೆ? ನಾವು ಈ ಕಾಲೇಜಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಆಗಬೇಕು ಅಂತ ಫಸ್ಟ್ ಬಂದು, ಆಮೇಲಿಂದ ಫ್ಯೂಚರ್ ಕರಿಯರ್ ಮಾಡ್ಕೊಳ್ಳೋಣ, ಏನಾರ ಒಂದು ಇದು ಮಾಡ್ಕೊಳ್ಳೋಣ ಅಂತ ಬಂದು, ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ನಮಗೆ ಅದು ಯಾವುದೋ ಇನ್ನೂ ಅದಕ್ಕಿಂತ ಮುಂದಕ್ಕೆ ಹೋಗ್ಬಿಡ್ತೇವೇನೋ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀವಿ. ಚೆನ್ನಾಗಿದೆ, ಕ್ಲಾಸಸ್ ಎಲ್ಲ ಚೆನ್ನಾಗಿ ನಡೆಯುತ್ತೆ. ಬಿಟ್ರೆ ಲೆಕ್ಚರರ್ಸ್ ಎಲ್ಲ ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ, ಮತ್ತೆ ಏನೇ ಕ್ವಶನ್ಸ್ ಕೇಳಿದ್ರು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ರೆಸ್ಪಾನ್ಸ್ ಚೆನ್ನಾಗಿದೆ ಕಾಲೇಜ್. ಸೇಮ್ ನಮ್ಮ ಜೂನಿಯರ್ಸ್ನ ಮೀಟ್ ಮಾಡಕ್ ಬಂದಿದ್ದೀವಿ. ಅಯ್ಯೋ, ಹಾಯ್, ನಿಮ್ಮ ಹೆಸರು? ಗೌತಮ್ ಅಂತ. ಆಕಾಶ್. ಪುನೀತ್. ಡಿಜಿಟಲ್ ಮಾರ್ಕೆಟಿಂಗ್ ಅಲ್ವಾ? KA ಎಲ್ಲರೂ. ಬಿಫೋರ್ ಕಾಲೇಜಿಗೆ ಬರೋಕ್ಕಿಂತ ಮುಂಚೆ ಏನು ಒಪಿನಿಯನ್ ಇತ್ತು, ಇವಾಗ ಹೆಂಗಿದೆ? ಒಳ್ಳೆ ಎಜುಕೇಶನ್ ಇದೆ ಅಂತ ಅನ್ಕೊಂಡಿದ್ವಿ, ಆ ಥರನೇ ಇದೆ. ಲೆಕ್ಚರ್ಸ್ ಎಲ್ಲ ಫ್ರೆಂಡ್ಲಿ ಆಗಿದ್ದಾರೆ, ಒಳ್ಳೊಳ್ಳೆ ಹುಡುಗಿರಾದ್ರೆ ಅನ್ಕೊಂಡಿದ್ದೆ. ನಮ್ಮ ಕ್ಲಾಸಲ್ಲಿ ಇಲ್ಲ. ಬೇರೆ ಕಡೆ ಎಲ್ಲ ಚೆನ್ನಾಗಿದ್ದಾರೆ, ಓವರಾಲ್ ಚೆನ್ನಾಗಿದೆ. ಫಸ್ಟ್ ನನಗೆ ಕಾಲೇಜ್ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಅಡ್ಮಿಷನ್ ಮೇಲೆಲ್ಲ ಗೊತ್ತಾಗ್ತದೆ, ಬೆಸ್ಟ್ ಇದೆ ಕಾಲೇಜು, ಫ್ರೆಂಡ್ಲಿ ಆಗಿದೆ, ಎಲ್ಲ ಪ್ರೊಫೆಸರ್ ಎಲ್ಲ ಫ್ರೆಂಡ್ಲಿ ಆಗಿ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇಲ್ಲ ಸರ್. ಈ ಕಾಲೇಜ್ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು? ನಿಮ್ಮ ಒಪಿನಿಯನ್ ಏನು? ಗೌರ್ಮೆಂಟ್ ಕಾಲೇಜ್ ಅಂದರೆ ಇಷ್ಟು ಸೀರಿಯಸ್ ಆಗಿರ್ತಾರೆ ಅಂತ ಅನ್ಕೊಂಡಿರಲಿಲ್ಲ. ಬಟ್ ಬಂದಮೇಲೆ ಕಾಲೇಜ್ ಬಿಡ್ಬೇಕು ಅಂತ ಅನಿಸ್ತಾ ಇದೆ, ನಿಜ. ಮಜಾ ಆಯಾ. ನಿಮ್ಗೆ ಏನು ಅನ್ನಿಸ್ತು? ನನಗೇನು ಅನ್ಸಿಲ್ಲ, ಇನ್ನ ಫಸ್ಟ್ ಕ್ಲಾಸ್ ಹೋಗಿದ್ದೀನಿ ಇವತ್ತು. ಇವತ್ತೇ ಫಸ್ಟಾ? कितने तेजस्वी लोग हैं हमारे पास, कितने शानदार विचार रखते हैं जी. ಮುಂದೆ ನೋಡು. ಮುಂಚೆ ಎಕ್ಸ್ಪೆಕ್ಟೇಷನ್ಸ್ ಏನಿತ್ತು ನಿಮ್ಗೆ? ನಂಗೆ ಏನು ಇರಲಿಲ್ಲ, ಕಾಲೇಜ್ ಬಿಟ್ಬಿಟ್ಟು ಕೆಲ್ಸಕ್ಕೆ ಹೋಗುವಂತಿದ್ವಿ. ಬಂದು ಸೇರ್ಕೊಂಡವ್ರು ಏನೋ ನೋಡು. ನಿಮ್ಗೆ ಏನು ಅನ್ನಿಸ್ತು? ಕ್ವಶನ್ ಕೇಳಿ ನಾನು ಇನ್ನೂ ಸರ್. ಈ ಕಾಲೇಜ್ ಬಗ್ಗೆ ನಿಮ್ಗೆ ಏನು ಎಕ್ಸ್ಪೆಕ್ಟೇಷನ್ಸ್ ಇತ್ತು ಮತ್ತೆ ಇವಾಗ ಒಳ್ಳೆ ಏನು? ಕಾಲೇಜು, ಒಳ್ಳೆಗೆ ಕಡಿಮೆ ಫೀಸಲ್ಲಿ ಸೇರ್ಕೋಬೋದು ಎಲ್ಲರೂ. ಕ್ಯಾಂಪಸ್ ಸೆಲೆಕ್ಷನ್ ಅಂತ ನಮ್ಮ ಮೇಲೆ ಡಿಪೆಂಡ್ ಆಗಿದೆ, ಕಮ್ಯುನಿಕೇಷನ್ ಮತ್ತು ಸ್ಕಿಲ್ ಮೇಲೆ ಡಿಪೆಂಡ್ ಆಗಿದೆ ಈ ಕಾಲೇಜು. ಹಾಯ್ ಗೈಸ್, ನಾವಿವಾಗ ಬಂದಿದ್ದೀವಿ ಟೈಲರಿಂಗ್ ಶಾಪ್ ಮೀಟ್ ಮಾಡೋಣ ಅಂತ. ಸೊ ಇಲ್ಲಿ ಹೇಗೆ ವರ್ಕ್ ನಡೆಯುತ್ತೆ, ಸೊ ಇಲ್ಲಿ ಹೇಗೆ ಪ್ರೊಸೀಜರ್ ನಡೆಯುತ್ತೆ, ಸೊ ಇವ್ರು ಹೇಗೆ ಕಲಿತಾ ಇದ್ದಾರೆ ಅದ್ರ ಬಗ್ಗೆ ಒಂದಷ್ಟು ಕ್ವಶನ್ಸ್ಗಳನ್ನ ಕೇಳಿ ಅವ್ರ ಎಕ್ಸ್ಪೀರಿಯನ್ಸ್ನ ನಾವು ನಿಮ್ಮ ಜೊತೆ ಶೇರ್ ಮಾಡ್ತೀವಿ. ಓಕೆ? ಹಾಯ್ ಮ್ಯಾಮ್. ನಮಸ್ತೆ ಮ್ಯಾಮ್, ನಿಮ್ಮ ಹೆಸರು? ಸಂಧ್ಯಾ. ಮ್ಯಾಮ್, ನೀವು ಎಷ್ಟು ವರ್ಷದಿಂದ ಈ ವರ್ಕ್ನ ಮಾಡಿ? 16 ಇಯರ್ಸ್. ಓಕೆ. ಈ ಫೀಲ್ಡ್ ಹೇಗೆ ನಿಮಗೆ ಬರಬೇಕು ಅಂತ ಅನ್ನಿಸ್ತು? ನನಗೆ ನಾನು ಕಲಿಬೇಕಾದ್ರೆ ತುಂಬ ಕಷ್ಟ ಆಗ್ತಾಯಿತ್ತು. ಒಳ್ಳೆ ಟೀಚಿಂಗ್ ಫೀಲ್ಡ್ ನಂಗೆ ಸಿಕ್ಕಿರಲಿಲ್ಲ. ಸೊ ಹಂಗಾಗಿ ನನ್ನ ಡ್ರೀಮೇ ಏನು ಸ್ಟಿಚ್ ಮಾಡಬೇಕು. ಇದು ಬರೀ 8 ರೂಪೀಸ್ ಇನ್ವೆಸ್ಟ್ ಮಾಡಿದರೆ ನಮಗೆ 800 ರೂಪೀಸ್ ಸಂಪಾದನೆ ಮಾಡುವಂಥ ಪುಟ್ಟ ಜಾಬು. ತುಂಬ ಅಂದರೆ ಇದಕ್ಕೆ ಏನು ಟೈಮ್ ಸೆನ್ಸ್ ಅಂತ ಟೈಮ್ ಕೊಟ್ಬಿಡ್ಬೇಕು, ಅವ್ರು ಬೈತಾರೆ ಇವ್ರು ಬೈತಾರೆ ಅಂತ ಎಂತ ಇಲ್ಲ. ಮನೆಯಲ್ಲಿ ಒಂದು ಮಿಷಿನ್ ಇದ್ದರೆ ಸಾಕು. ನಾವು ಹಳೆ ಬಟ್ಟೆಗಳಿಗೆ ಆಲ್ಟ್ರೇಷನ್ ಕ್ಲಾತ್ ತಗೊಂಡು ಬಟ್ಟೆಗೆ ಸ್ಟಿಚ್ ಮಾಡಿದ್ರು ದುಡ್ಡು ಮಾಡ್ಬೋದು.